ಎಲೆಕ್ಟ್ರಿಕ್ ವೆಹಿಕಲ್ಗಳು ಏಕದಮ್ ಕಮ್ಮಿ ರೇಟಿಗೆ ಬಂದು ಅವರು ಸೇವೆಯನ್ನು ಕೊಡೋದು, ಅದರ ವಿರುದ್ಧವಾಗಿ ನಿಮ್ಮ ಧ್ವನಿ ಏನು? ಯಾಕಂದ್ರೆ ಇವತ್ತು ಕೆಲವರು ಡೀಸೆಲ್ ಗಾಡಿ ಇಟ್ಕೊಂಡಿದ್ದಾರೆ, ಕೆಲವರು CNG ಇಟ್ಕೊಂಡಿದ್ದಾರೆ, ಕೆಲವರು ಎಲೆಕ್ಟ್ರಿಕ್ ಗಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಒಬ್ಬೊಬ್ಬರದು ಒಂದೊಂದ್ ತರ ಯೂನಿಟ್ ಎಕನಾಮಿಕ್ಸ್ ಕೆಲಸ ಮಾಡ್ತದೆ. ಸೊ ಈ ತರ ಒಂದು ತಾರತಮ್ಯಕ್ಕೆ ಗ್ರಾಹಕರುಗಳಿಗೋ ಅಥವಾ ಚಾಲಕರುಗಳಿಗೋ ಒಂದೇ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಒಂದೇ ವ್ಯವಸ್ಥೆನಲ್ಲಿ ಮಾಡಬಾರ್ದು ಸರ್, ಅದನ್ನ ನಾನು ಹೇಳ್ತೀನಿ. ಯಾಕೆಂದ್ರೆ ಸರ್ಕಾರದಲ್ಲಿ ಕೂತ್ಕೊಂಡು ಈಗ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕೆಲಸ ಏನು ಅಂತ ಅರ್ಥ ಮಾಡಿಕೊಂಡು ಅದರಿಂದ ತೊಂದರೆ ಯಾರಿಗಾಗುತ್ತೆ, ಜನಕ್ಕಾಗುತ್ತೋ ಅಥವಾ ಈ ಡ್ರೈವರ್ಗಳಿಗಾಗುತ್ತೋ, ಇದನ್ನ ಯೋಚನೆ ಮಾಡೋ ಶಕ್ತಿ ಅವ್ರಿಗೆ ಇರಬೇಕು. ಆ ಸ್ಥಾನದಲ್ಲಿದ್ದಾರೆ ಅಂದರೆ ಅದು 100% ಅದನ್ನು ಮಾಡಲೇಬೇಕು. ಈಗ ಒಂದು ಗಾಡಿಗೆ ಏನೋ ಒಂದು ಖರ್ಚು ಯಾವ್ದಾಗುತ್ತೋ ಅದ್ರ ಆಧಾರದ ಮೇಲೆ ಆ ಗಾಡಿಗೆ ಒಂದು ವ್ಯಾಲ್ಯೂ ಕೊಡಬೇಕಲ್ಲ. ಆ ವ್ಯಾಲ್ಯೂ ಅದಕ್ಕೆ ತಾನೇ ಇವರು 1 ಲಕ್ಷದಿಂದ 10 ಲಕ್ಷವರೆಗೂ ಅಂತ ಹಾಕ್ಬಿಟ್ರು. ಅವ್ರ ತನ್ನಲ್ಲಿ ಬರೀ ಡೀಸೆಲ್ ಅಂತಲೇ ಬಂದ್ಬಿಡ್ತಲ್ಲಿ. ಆ ಟೈಮಲ್ಲಿ ಅವರು ಎಲೆಕ್ಟ್ರಿಕ್ಗೆ ಖರ್ಚು ಕಡಿಮೆ ಆಗುತ್ತೆ ಅಂತನೋ, ಇಲ್ಲ ಜಾಸ್ತಿ ಆಗುತ್ತೆ ಅಂತನೋ, CNG ಕಡಿಮೆ ಆಗುತ್ತೆ ಅಂತನೋ, ಜಾಸ್ತಿ ಆಗುತ್ತೆ ಅಂತನೋ, ಇವರಲ್ಲಿ ಇಲ್ಲೂ ಕೂಡ ಅವರು ಭಾಗ ಮಾಡಲಿಲ್ಲ. ಬರೀ 1 ಲಕ್ಷದಿಂದ 10 ಲಕ್ಷ, 10 ಲಕ್ಷದಿಂದ 15, 15ರಿಂದ 20. ಅಂದರೆ ಅವ್ರಿಗೆ ಸಾಮಾನ್ಯ ಜ್ಞಾನನೇ ಇಲ್ಲ ಸರ್ಕಾರದವ್ರಿಗೆ. ನಾನು ಇದನ್ನ ಮಾಡಿದ್ರೆ ಯಾರಿಗೆ ಮೋಸ ಆಗುತ್ತೆ, ಲಾಸ್ ಆಗುತ್ತೆ, ಜನಗಳಿಗಾಗುತ್ತೆ, ಇಲ್ಲ ಇವೇನು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಮಾಡಿರೋದನ್ನ ಅವರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇದುವರೆಗೂ ಆಗಲಿಲ್ಲ ಅವ್ರ ಕೈಲಿ. ಇನ್ನು ಇಷ್ಟೆಲ್ಲ ಯೋಚನೆ ಮಾಡ್ತಾರ? ಸಾಧ್ಯನೇ ಇಲ್ಲ ಬಿಡಿ ಸರ್. ಈ ದರ ನಿಗದಿ ಮಾಡೋ ಕಮಿಟಿಯಲ್ಲಿ ಚಾಲಕರ ಕಡೆಯಿಂದ ರೆಪ್ರೆಸೆಂಟ್ ಮಾಡೋ ಅಂತ ಕೆಲವು ನಾಯಕರುಗಳು, ಅಧ್ಯಕ್ಷರುಗಳು ಸಹ ಇದ್ದಾರೆ. ಅವ್ರಿಗೂ ದಿನನಿತ್ಯದ ಚಾಲಕರ ಬಗ್ಗೆ ಎಲ್ಲ ಅರಿವಿದ್ರು ಸಹ ನೀವು ಸಾಮಾನ್ಯ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಬಟ್ ಇನ್ನು ಕೆಲವು ಚಾಲಕರುಗಳದ್ದು ಮುಖ್ಯವಾದ ಪ್ರಶ್ನೆ ಏನೋ ಅಂದ್ರೆ 24 ರೂಪಾಯಿ AC-ನಾ ನಾನ್ AC-ನಾ ಅಂತ. ಅದನ್ನ ಸರ್ಕಾರ ತೀರ್ಮಾನ ಮಾಡ್ಬೇಕಲ್ಲ. ಫಸ್ಟ್ ಸರ್ಕಾರ ಅದಕ್ಕೆ ಜ್ಞಾನ ಇರಬೇಕು. ನಾನೇನೋ ಒಂದು ಜಾಗದಲ್ಲಿ ಏನೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಈ ರೀತಿ ಇರ್ತದೆ, ಕ್ಯಾಟಗರಿ ಎಷ್ಟು ಬರುತ್ತೆ ಇದರಲ್ಲಿ, ಅದಕ್ಕೆ ಕೇಳಬೇಕಲ್ಲ. ಫಸ್ಟ್ ಆಫ್ ಆಲ್ ಅನುಭವ ಇಲ್ದಿರೋರು ಆ ಜಾಗದಲ್ಲಿ ಕೂತ್ಕೊಂಡು ಏನು ಮಾಡೋಕ್ಕಾಗ್ತದೆ? ಅದಕ್ಕೆ ಅನುಭವ ಇರಬೇಕು ಅಂದ್ರೆ ಆ ಜಾಗದಲ್ಲಿ ಈ ಏನಿದು ವಾಣಿಜ್ಯ ವಾಹನ ಚಾಲಕರುಗಳದ್ದು ಕಷ್ಟ ಸುಖ ಗೊತ್ತಾಗಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟು ಕಷ್ಟದಲ್ಲಿದ್ದವನು ಆ ಜಾಗದಲ್ಲಿದ್ದರೆ ಗೊತ್ತಾಗುತ್ತೆ. ನಾನೇನೋ ಓದ್ಕೊಂಡು ಬಂದ್ಬಿಟ್ಟು ಏನ್ಬಿಟ್ಟು ಅದ್ರ ಬಗ್ಗೆ ಗಂಧಗಳೇನೋ ಗೊತ್ತಿಲ್ಲ ತಗೊಂಡೋಗ್ಬಿಟ್ಟು ರೇಟ್ ಫಿಕ್ಸ್ ಮಾಡೋಕ್ಕೆ ಹೋಗ್ಬಿಟ್ರೆ ಏನು ಪ್ರಯೋಜನ ಆಗುತ್ತೆ? ಏನು ಪ್ರಯೋಜನ ಇಲ್ಲ, ವೇಸ್ಟ್ ಅದು. ಓಕೆ. ಬಟ್ ಈ ದರ ನಿಗದಿ ಮಾಡೋದು ಒಂದ್ ಕಡೆ, ನೀವು ಒಂದ್ಸಲ ಸೀದಾ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಫೀಸ್ಗೆ ಹೋಗ್ಬಿಟ್ಟು ಈ ಗೂಡ್ಸ್ ಗಾಡಿಗಳಿಗೆ ಸರ್ಕಾರಿ ದರ ಕೇಳಿದ್ರೆ ಅವ್ರ ಹತ್ರ ಆ ದರದ ಪಟ್ಟಿನೇ ಇರ್ಲಿಲ್ಲ. ಅಂದ್ರೆ ಅವ್ರ ಪ್ರಕಾರ ಆ ಗೂಡ್ಸ್ ಗಾಡಿ ಓಡಿಸ್ತಾ ಇರುವಂತ ಸ್ವಯಂ ಉದ್ಯೋಗಿಗಳು ಸರ್ಕಾರದ ಲೆಕ್ಕದ ಪ್ರಕಾರ ಗಣನೆಗೆ ತಗೊಂಡಿಲ್ವಾ ಅಥವಾ ಅವ್ರಿಗೆ ಕಾನೂನೇ ರೂಪಿಸಿಲ್ವಲ್ಲ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಅವ್ರ ಹತ್ರ ಇತ್ತು ಅದು ಆ ಡಾಕ್ಯುಮೆಂಟ್ ಕೂಡ ಕೊಟ್ಟರು ನಮ್ಮ ಕೈಗೆ. ಅದ್ರಲ್ಲಿ ಹೇಳಿರೋ ಪ್ರಕಾರ ಏನಿದೆ ಅಂದ್ರೆ ಟನ್ನೇಜ್ ಬ್ರೇಕ್ಸಲ್ಲಿ ಕೊಟ್ಟಿದ್ದಾರೆ. ಟೈರು ಪ್ಲಸ್ ಟನ್ನೇಜ್ ಅಲ್ಲಿ ಲೆಕ್ಕ ಕೊಟ್ಟಿರೋದು, ಅದು ಹಂಗೆ ಇರೋದು. ಅದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಚಿಕ್ಕ ಗಾಡಿ ದೊಡ್ಡ ಗಾಡಿ ಅಂತ ಬಂದ್ಬಿಟ್ಟಿದೆ ಡಿಫ್ರೆನ್ಸ್ಗೆ. ಆ ಚಿಕ್ಕ ಗಾಡಿ ದೊಡ್ಡ ಗಾಡಿ ಬಂದಿರೋದ್ರಿಂದ ಅದ್ರ ಬಗ್ಗೆ ಅಲ್ಲಿ ಅವ್ರೇನು ಹೇಳಿದ್ರು ಅಂದ್ರೆ, ನೀವೇ ಇದ್ರ ಬಗ್ಗೆ ನಮ್ಮೊಂದು ಲೆಟರ್ ಕೊಡಿ, ನಿಮಗೆ ಈ ಥರ ಗಾಡಿಗಳಿಗೆ ನಮಗೆ ಇಷ್ಟಿಷ್ಟು ಖರ್ಚಾಗುತ್ತೆ, ಇಷ್ಟಿಷ್ಟು ರೇಟನ್ನು ಮಾಡಿ ಅಂತೇಳಿ ನಮಗೊಂದು ಲೆಟ್ರ್ ಕೊಡಿ ಅಂತ ಅವ್ರು ನನಗೆ ಹೇಳಿದ್ರು. ಸೊ ನೀವು ಸಂಘಟನೆ ವತಿಗಳಿಂದ ಬಂದು ಲೆಟ್ರ್ ಕೊಟ್ಟರೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ನಮ್ಮನ್ನೇ ಕೇಳಿದ್ರು. ಆದರೆ ಹಿಂದೆ ಇದ್ದಂಥ ಏನು ಆ್ಯಕ್ಟ್ ಇತ್ತು ಅದ್ರ ಪ್ರಕಾರದಲ್ಲಿ ಬರೀ ಟನ್ನೇಜು, ಟೈರು ಇದ್ರ ಆಧಾರದ ಮೇಲೆ ರೇಟ್ ಫಿಕ್ಸ್ ಮಾಡೋರೆ. ಬಟ್ ಗಾಡಿಗಳು ಅಂತ ಅವ್ರು ಎಲ್ಲೂ ಫಿಕ್ಸ್ ಮಾಡಿಲ್ಲ. 3 ವೀಲರ್ ಅಂತಿಲ್ಲ, 4 ವೀಲರ್ ಅಂತಿಲ್ಲ. ಅದಕ್ಕೆ ಇಲ್ಲಿ ಟನ್ನೇಜು ಅಂತ ಇರೋದು ಅದು ಲಾರಿ ಟ್ರಾನ್ಸ್ಪೋರ್ಟ್. ಹೌದು, ಅದು ಈ ಸಣ್ಣ ಗೂಡ್ಸ್ ವೆಹಿಕಲ್ ಅಲ್ಲ. ಇವತ್ತು ಸಣ್ಣ ಗೂಡ್ಸ್ ವೆಹಿಕಲ್ ಅಂದ್ರೆ ಇವತ್ತು ಆಪೆ ಆಗಿರ್ಬೋದು ಅಥವಾ ಈ ಅಶೋಕದು ಮತ್ತೆ ಈ ಮಹೇಂದ್ರದು, ಈ ಸಣ್ಣ ಪುಟ್ಟ ಏನು ಟಾಟಾ ಏಸು, ಈ ತರ ಹಲವಾರು ಕ್ಯಾಟಗರಿಗಳಲ್ಲಿ ಗಾಡಿ ಸೈಜ್ ಮೇಲೆ, ಗಾಡಿ ವಿಡ್ತ್ ಮೇಲೆ, ಮತ್ತೆ ಅದು ಎಷ್ಟು ಭಾರ ಹೊರುತ್ತೆ ಅನ್ನೋದ್ರ ಮೇಲೆ, ಮತ್ತೆ ಅದರ ಚಕ್ರಗಳ ಮೇಲೆ ಹಲವಾರು ವಿನ್ಯಾಸಗಳು ಬಂದಿದ್ದಾವೆ ಇವತ್ತು. ಅದರ ಒಂದು ಕ್ಯಾಟಗರಿ ನಂಬ್ಕೊಂಡು ಇವತ್ತು ಲಕ್ಷಾಂತರ ಜನ ಜೀವನ ಮಾಡ್ತಿದ್ದಾರೆ, ಬೆಂಗಳೂರು ಆಗಿರ್ಬೋದು, ಆಚೆ ಆಗಿರ್ಬೋದು. ಇಂಥ ಒಂದು ಸಮುದಾಯನ ಸರ್ಕಾರ ಗಣನೆಗೆ ತಗೊಂಡಿಲ್ವಾ? ಅಥವಾ ಅವ್ರಿಗೆ ಒಂದು ಕಾನೂನು ಅಥವಾ ಅವ್ರಿಗೆ ಒಂದು ವ್ಯವಸ್ಥೆ ಅಥವಾ ಅವ್ರಿಗೆ ಒಂದು ದರ ಅನ್ನೋದನ್ನ ನಿಗದಿ ಮಾಡಿಲ್ವಾ? ಅವ್ರು ಕೇಳ್ತಾ ಇರೋದೇನು ಅಂದ್ರೆ, ನಾವು ಗಣನೆ ತಗೊಳ್ಳೋದಲ್ಲ ಬಿಡೋದಲ್ಲ, ಅದ್ರದ್ದು ಅವ್ರದ್ದು ಪ್ರಶ್ನೆನೇ ಇಲ್ಲ. ನನಗೆ ಇಂಥದ್ದು ಬೇಕು ಅಂತೇಳಿ ಯಾರು ನಮ್ಗೆ ಲೆಟರ್ ಕೊಟ್ಟಿಲ್ಲ ಅಂತ ಕೇಳ್ತಾರೆ ಅವರು. ಓಕೆ. ಸೊ ಅಂದ್ರೆ ಸರ್ಕಾರದ ಬಾಗಿಲು ಬಡಿದೇ ಇರೋದು ಚಾಲಕರ ತಪ್ಪು. ಇವತ್ತು ನೀವು ಏನೇ ಹೋರಾಟ, ಜೈಕಾರ, ಧಿಕ್ಕಾರ ಹಾಕಿದ್ರು ಸಹ ಸರ್ಕಾರಕ್ಕೆ ಬೇಕಾಗಿರೋ ರೀತಿಯಲ್ಲಿ, ಸರಿಯಾದಂತ ರೀತಿಯಲ್ಲಿ ಮಾಹಿತಿ ಕೊಟ್ಟು ಕೆಲಸ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀರಾ. ಇದೇ ಒಂದು ಜವಾಬ್ದಾರಿನ ನೀವು ಈ RTOಗೆ ನೀವು ಲೆಟರ್ ಮುಖಾಂತರ ಮಾಹಿತಿ ಕೊಟ್ಬಿಟ್ಟು ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ. ಇದನ್ನೇ ಎಲ್ಲರೂ ಪಾಲನೆ ಮಾಡಬೇಕು ಅಂತ. ಮಾಡಬೇಕು, ಖಂಡಿತ ಮಾಡಬೇಕು. ಈಗ ನನಗೇನ್ ಬೇಕು ಅನ್ನೋದನ್ನ ಹೇಳ್ಬಿಟ್ಟು ಅವ್ರು ಕೊಡಕ್ಕಾಗತ್ತೋ ಇಲ್ಲ ಅನ್ನೋದರ ತಗೊಂಡು ಪ್ರಶ್ನೆ ಮಾಡಕ್ಕಾರೋ ಧೈರ್ಯ ಮಾಡ್ಬೇಕಲ್ಲ ಅಲ್ವಾ? ಪ್ರಶ್ನೆ ಮಾಡೋಕ್ಕೆ ನಿಂಗೆ ಧೈರ್ಯ ಇಲ್ಲ, ಅವ್ರು ಎಷ್ಟು ಕೊಟ್ಟಿದ್ದಾರೆ ಮಾಡ್ತಾರೆ ಅಂದ್ರೆ ಗುಲಾಮ್ರಾಗಿ ಬದುಕಕ್ಕೆ ಎಲ್ಲರೂ ಇಷ್ಟಪಡ್ತಾ ಇದ್ರು ಹೊರತು ಅವ್ರನ್ನು ನಾನು ನಾಯಕ ಅಥವಾ ನಾನೇ ರಾಜ ಇದಕ್ಕೆ ಅನ್ನೋದು ನಾವು ಅರ್ಥನೇ ಮಾಡ್ಕೊತಾ ಇಲ್ಲ. ಬಂಡವಾಳ ಹಾಕಿರೋನು ಅವನೇ, ಕಷ್ಟಪಡ್ತಾ ಇರೋನು ಅವನೇ, ಸರ್ವಿಸ್ ಕೊಡ್ತಾ ಇರೋನು ಅವನೇ, ಜೀತಕ್ಕೆ ಮಾತ್ರ ಇವನೇ ನಾನೇ ಜೀತಗಾರ ಅಂತಾನು ಹೇಳ್ತಾನೆ. ಏನ್ ಮಾಡೋದು ಇಂಥವ್ರ ನಾವು? ಇನ್ನೊಂದೇ ಒಂದು ಪ್ರಶ್ನೆ ಲಾಸ್ಟ್. ಈ ಅಗ್ರಿಗೇಟರ್ ಸಂಸ್ಥೆಗಳಿಗೆ ಕಾನೂನು ಪರವಾನಗಿ ಕೊಟ್ಟಿಲ್ಲ ಅಂದ್ರೂ ಸಹ ಈ ಕಂಪನಿಗಳು ರಾಜಾರೋಷವಾಗಿ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಒಂದು ಆರ್ಥಿಕವಾಗಿ ವ್ಯವಹಾರವನ್ನು ಮಾಡ್ತಾ ಇದ್ರು ಸಹ ಸರ್ಕಾರ ಆಗ್ಲಿ ಅಥವಾ ನ್ಯಾಯಾಂಗ ಆಗ್ಲಿ ಇದ್ರ ಬಗ್ಗೆ ಒಂದು ದೃಢವಾದಂತ ಒಂದು ನಿರ್ಧಾರ ತಗೊಂಡು ಒಂದು ವ್ಯವಸ್ಥೆ ಮಾಡೋ ಅಂತ ಕೆಲಸ ಆಗ್ತಾ ಇಲ್ಲ. ಇವತ್ತು ಯಾವುದೇ ಸರ್ಕಾರಿ ಅಧಿಕಾರಿಗಳನ್ನ ಕೇಳಿದ್ರು ಅದು ಆಲ್ರೆಡಿ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿ ಕೂದಲಲ್ಲಿ ಬೆಣ್ಣೆ ತೆಗೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಯಾರೇ ಮಾಡಿದ್ರು ಕಾನೂನು ಬಾಹಿರವಾಗಿ ಪರವಾನಗಿ ಇಲ್ದಿರಾ ಅಗ್ರಿಗೇಟರ್ ಸೇವೆ ಅಂತ ನೀಡೋದು
ಅದು ಕಾನೂನು ಬಾಹಿರ. Correct. ಎಲ್ಲಾ ಚಾಲಕರು ಅದೇ ಒಂದು ಸಂಸ್ಥೆಗಳೊಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಯಾವ್ದಾದ್ರು ಹೊಸ ಕಂಪ್ನಿ ಬಂತು ಅಂದ್ರೆ ನಿಮ್ಮ ಹತ್ರ ಅಗ್ರಿಗೇಟರ್ ಲೈಸೆನ್ಸ್ ಇದೆಯಾ ಅಂತ ಪ್ರಶ್ನೆ ಮಾಡೋ ಅಂತ ಚಾಲಕರು ಅಥವಾ ನಾಯಕರುಗಳಿಗೆ ಈ ಅಗ್ರಿಗೇಟರ್ ಸಂಸ್ಥೆಗಳು ಅಗ್ರಿಗೇಟರ್ ಪರವಾನಗಿ ಇಲ್ದಿರ ವರ್ಷಗಟ್ಟಲೆ ಕೆಲಸ ಮಾಡ್ತಾ ಇದ್ರು ಯಾಕೆ ಕೈ ಬಾಯಿ ಕಟ್ಕೊಂಡು ಸುಮ್ಮನೆ ಕುಂತ್ಕೊಂಡಿದ್ದಾರೆ? ಅಲ್ಲ ಚಾಲಾಕಿ ಏನೇ ಹೇಳ್ರಿ ನಾಯಕರುಗಳು ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಚಾಲಕರು ಹೆಂಗ್ ಆಗ್ತಾರೆ ಅಂದ್ರೆ ಚಾಲಾಕಿಗಳು ಹೆಂಗಾಗ್ಬಿಡ್ತಾರೆ ಅವರು. ಈಗ ನಾಯಕರುಗಳು ಏನು ಕುಟ್ಕೊಂಡಿರೋದು ನಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳೋಕೆ ನಾಯಕರುಗಳು ಉಟ್ಕೊಂಡಿರೋದು. ಅಂದ್ರೆ ಈ ನಾಯಕರು ಆಗ್ಬಿಟ್ಟು ನೀವು ಅಗ್ರಿಗೇಟರ್ ಲೈಸೆನ್ಸ್ ಇದ್ರೆ ಹಂಗಾರೆ ಬನ್ನಿ ನಾವು ನಿಮ್ಮ ಎಂಟ್ರಲ್ಲಿ ಕೆಲಸ ಮಾಡ್ತೀವಿ ಅನ್ನೋದ, ಹಂಗೆಲ್ಲ ಇರಬಾರ್ದು. ನಾವು ನಾಯಕರುಗಳಾಗಿದ್ದೀವಿ ಅಥವಾ ಅವರೇನೋ ನಾಯಕರುಗಳಾಗಿದ್ದಾರೆ ಅಂದ್ರೆ ಅವ್ರ ತಲೆಯಲ್ಲಿ ಬರ್ಬೇಕಾದ್ರೆ ಇಷ್ಟೇ, ನಾನು ಸ್ವತಂತ್ರವಾಗಿ ದುಡಿಯೋಕೆ ನನ್ನ ರೈಟ್ಸ್ ಏನಿದೆ ಆ ರೈಟ್ಸ್ ತಕ್ಕಂತೆ ಸರ್ಕಾರನ ಪ್ರಶ್ನೆ ಮಾಡಿ ಅದ್ರ ಒಂದು ಇಂಪ್ಲಿಮೆಂಟನ್ನು ಮಾಡಿಸೋದಕ್ಕೆ ಬರಬೇಕು ಹೊರತು ಅವ್ನು ಯಾವನೋ ಅಗ್ರಿಗೇಟರ್ ಹತ್ರಕ್ಕೆ ಹೋಗ್ಬಿಟ್ಟು ನಿಮ್ಮ ಅಗ್ರಿಗೇಟರ್ ಲೈಸೆನ್ಸ್ ಇದೆ ನಾವು ಬರ್ತೀವಿ ಇಲ್ಲ ಅಂತ ಬರಲ್ಲ ಅನ್ನೋದಾದ್ರೆ ನಾನು ಗುಲಾಮರ ರೆಡಿ ಆಗಿದ್ದೀನಿ ಅಂತ ಮತ್ತೆ ಹಂಗಿದ್ಮೇಲೆ ಅವ್ನು ಚಾಲಕಿ ಹಿಂಗೆ ಆಗ್ಬಿಡ್ತಾನೆ. ಅವೆಲ್ಲ ಆಗೋದಿಲ್ಲ, ಹಂಗೆಲ್ಲ ಇಷ್ಟ ಅಷ್ಟೇ. ಸರಿ ಅಣ್ಣ, ಆಯ್ತು. ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಓಕೆ ಸರ್, ಆಯ್ತು.